ಅಪ್ಪ ಅವ್ವ ಅಪ್ಪ ಅವ್ವ ಅಪ್ಪ ಅಪ್ಪ ನೀರು ತಗೊಳ್ಳಿ ಮಂಜು 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 ನೀರು ತಗೊಳ್ಳಿಯಪ್ಪ ಮಾತನಾಡೋದಕ್ಕೆ ಅಲ್ಲಿನ ಗ್ರಾಮಸ್ಥರು ವಿಜಯ್ ಕುಮಾರ್ ಹಳ್ಳಿ ಅವರು ನಮ್ಮ ಜೊತೆಗೆ ಸಂಪರ್ಕದಲ್ಲಿದ್ದಾರೆ. ವಿಜಯ್ ಕುಮಾರ್ ನಮಸ್ಕಾರ. ಏನು ಕೇಳಬೇಕು ಅಂತ ಗೊತ್ತಾಗ್ತಾ ಇಲ್ಲ, ಭಾಳ ನೋವಾಗ್ತಾ ಇದೆ. 18, 19, 20 ವರ್ಷದ ಹುಡುಗರವರು. ಎಷ್ಟೊತ್ತಿಗೆ ಆಯಿತು ಈ ಘಟನೆ, ಹೇಗಾಯಿತು? ರಾತ್ರಿ 11:30 12 ಗಂಟೆ ಸುಮಾರು ಆಗಿದೆ. ಅವ್ರು ಏನ್ ಮಾಡಿದಾರ, ಸರ್ಪ್ರೈಸ್ ಅಂದ್ರೇನು, ಬರ್ಡೇ ಸೆಲೆಬ್ರೇಟ್ ಮಾಡ್ತಾ ಇದ್ರು ಅವ್ರು, ಯಶ್ ಅವ್ರದ್ದು. ಓಕೆ. ಒಂದು ಸುಮಾರು 5-6 ವರ್ಷದಿಂದ ಮಾಡ್ಕೋತಾನ ಬಂದಾರ. ಸುಮಾರು 25-30 ಹುಡುಗರು ಅದ ಅವ್ರದ್ದು ಅಭಿಮಾನಿ ಬಳಗ ಅಂತೇಳಿ ಮಾಡ್ಕೊಂಡು. ಆ ಸಂದರ್ಭದಾಗ ಏನಾಗೈತಿ, ಏನೋ ಸರ್ಪ್ರೈಸ್ ಆಗಿ ಬ್ಯಾನರ್ ದೊಡ್ಡದು ಕಟ್ಔಟ್ ಹಾಕ್ಬೇಕಂತೇಳಿ ತಾವ ಮಾತಾಡ್ಕೊಂಡು ರಾತ್ರಿ 11-12 ಸುಮಾರು ಅದನ್ನ ಕಟ್ಟಿ ಮೇಲೆ ಎತ್ತಿ ಕಟ್ಟಾಕ್ ಹೋಗಿದಾರಲ್ರಿ. ಅದ್ ಮೇಲೆ ಆ ಕಬ್ಬಣದ ಫ್ರೇಮಿಗೆ ಆ ಬ್ಯಾನರ್ ರೆಡಿ ಮಾಡ್ಕೊಂಡ್ರ. ಕಬ್ಬಣದ ಫ್ರೇಮ್ ಮೇನ್ ವೈರ್ಗೆ ತಗಲಿ ಕರೆಂಟ್ ಪಾಸ್ ಆಗಿ ಸ್ಪಾಟ್ ನಾಗ 3 ಜನ ಡೆತ್ ಆಗ್ಯಾರ. ಆಮೇಲೆ ಉಳ್ಕಿದ್ 3 ಜನ ಸಿವಿಯರ್ ಇಂಜುರಿ ಆಗಿತ್ತು. ನಮಗ್ ಫೋನ್ ಮಾಡಿದ್ಮೇಲೆ ನಾವು 12:01 ಸುಮಾರು ಅಲ್ಲಿಗೆ ಬಂದ್ವಿ. ಅಲ್ಲಿಂದ ಹಾಸ್ಪಿಟ್ಲಿಗೆ ಅವ್ರನ್ನ ಕೆಲವೊಂದಿಷ್ಟು ಗಾಯಾಳದವ್ರನ್ನ ಎಲ್ಲಾರನ್ನ ಹಾಸ್ಪಿಟ್ಲಿಗೆ ಕಳ್ಸಿದ್ವಿ. ಆಮೇಲೆ ಈಗ ಡೆತ್ ಆದವ್ರಿಗೂ ಮತ್ತ ಅದ್ರಾಗ ಒಬ್ಬ ಏನೋ ನಮ್ಗ್ ಡೌಟ್ ಬಂದು, ಇಲ್ಲ ಅವನು ಮುಂದ ದವಾಖಾನಿಗೆ ಹೋದ್ರ ಬದುಕ್ತಾನಂತೇಳಿ ಅವನು ತಗೊಂಡಿದ್ವಿ. ಆಲ್ರೆಡಿ ಇಲ್ಲೇ ಹೋಗಿದ್ದಾವ. ಆದ್ರ ಪರಿಸ್ಥಿತಿ ಏನಾಯ್ತು, ಇದು 3 ಜನನು ಸ್ಪಾಟ್ ಅಲ್ಲೇ ಹೋದ್ರು ಅವ್ರು. ಆದ್ರ ಉಳ್ಕಿದ್ 3 ಜನ ಅಲ್ಲಿ ಅಡ್ಮಿಟ್ ಮಾಡಿದ್ವಿ. ಆಮೇಲೆ ಬೆಳಗಿನ ಜಾವ ತನಕ ಇವ್ರು SP ಅವರು ಬಂದ್ರು. ಆಮೇಲೆ ಮತ್ ರಾತ್ರಿ ಎಲ್ಲ CPI ಅವರೆಲ್ಲ ಬಂದು ಆಮೇಲೆ ಮುಂದೆ ಇಲ್ಲ HK ಪಾಟೀಲ್ರು ಕಾಲ್ ಮಾಡಿ, ಇಲ್ಲಪ್ಪ ಅಲ್ಲಿ ಇಟ್ಕೋಬೇಡ್ರಿ, ಅವ್ರು ಗಾಯಾಳ ಇದ್ದವ್ರು, ಈಗ ಆಗರ್ದಾಗೈತಿ, ಅವ್ರನ್ನ ಉಳಿಸುವ ಪ್ರಯತ್ನ ಮಾಡ್ರಿ. ಮುಂದೆ ಏನೈತಲ್ಲ ಜಿಲ್ಲಾ ಆಸ್ಪತ್ರೆಗೆ ರವಾನೆ ಮಾಡಿದ್ರು. ಈ ಹುಡುಗರು ಯಶ್ ಅವರ ಅಭಿಮಾನದ ಅಂದ್ರೇನು, ಇದು ಅಭಿಮಾನದ ದುರಂತ ಸರ್, ಇದು ಅಭಿಮಾನದ ದುರ್ಘಟನೆ. ನಿಜ ನಿಜ. ಹಿಂಗಾಗಿ ಈ ಹುಡುಗರಿಗೆ ಮಾಡ್ಲಿ, ಯಾರ್ದಾರ ಸೆಲೆಬ್ರೇಟ್ ಮಾಡ್ಲಿ, ಅಭಿಮಾನ ಇದ್ದವ್ರದ್ದು ಇದನ್ ಮಾಡ್ಲಿ, ಎಂತದೋ ಮಾಡ್ಲಿ, ತಮ್ಮ ಹುಷಾರಿ ಒಳಗ್ ತಾವಿದ್ದು ಮಾಡಿದ್ರ 4 ಜನರ ಮಧ್ಯೆ ಅಥವಾ 4 ಜನ ಇದ್ದಾಗ ಏನಾರ ಹಿಂಗ್ ಮಾಡ್ರಿ ಹಿಂಗ್ ಮಾಡಿ ಹೇಳ್ತಿದ್ರು. ಇಲ್ಲಪ್ಪ ಇಂತೆಲ್ಲ ಆಗ್ತಿದ್ದಿಲ್ಲ. ತಮ್ಮಷ್ಟಕ್ಕೆ ತಾವೇ ತಿಳಿದು ಮಾಡಕ್ ಹೋಗಿ ಇಂತ ದುರ್ಘಟನೆಗೆ ಒಳಗಾಗ್ಬಿಟ್ಟು ಪ್ರಾಣ ಕಳ್ಕೊಂಡ್ಬಿಟ್ರು ಸರ್ ಇವರು. ನಿಜ ನಿಜ. ವಿಜಯ್ ಕುಮಾರ್, ಕಟ್ಔಟ್ ಎಷ್ಟು ಫೀಟ್ ಇತ್ತದು, ಎಷ್ಟು ಹೈಟ್ ಅಲ್ಲಿ ಇತ್ತದು? ಸುಮಾರು 25-30 ಫೀಟ್ ಕಟ್ಔಟ್ ಮಾಡಿದಾರೆ ನೋಡಿ ಸರ್. ನೋಡಿ ಎಷ್ಟು ಅಭಿಮಾನ ಅವ್ರಿಗೆ. ಓಕೆ. 25-30 ಫೀಟ್ ಕಟ್ಔಟ್ ಮಾಡಿದಾರ. ಅದು ಕಬ್ಬಿಣದ ಫ್ರೇಮ್ ಮಾಡಿದಾರ. ಓಕೆ. ಸುಮಾರು 8 ಮಂದಿ ಹಿಡ್ಕೊಂಡಿದಾರ ಸರ್. ಅದು 6 ಜನ ಮೇಲೆ ಹಿಡ್ಕೊಂಡಿದಾರ, 2 ಜನ ಕೆಳಗ್ ಹಿಡ್ಕೊಂಡಾರ. ಅದ್ರಾಗ ಒಬ್ಬ ವಿಡಿಯೋ ಮಾಡಾಕತ್ತಾನ. ಆ ವಿಡಿಯೋ ಮಾಡಿ ತುಣುಕಷ್ಟೇ, ಮುಂದ ಶಾಕ್ ಆಗತಿ, ಅದು ಅರ್ಧಕ್ಕೆ ಕಟ್ ಆಗ್ತೈತಿ. ಈ ಟೈಪ್ ಬಾಳ ಸರ. ಈಗ ನೋಡ್ರಿ, ಇಲ್ಲೇ ಈಗ ಬಾಡಿ ತಗೊಂಡ್ ಬಂದು ಅವ್ರ ಮನಿ ಮುಂದ ಇಲ್ಲೇ ಒಂದ ಓಣ್ಯಾಗನ 3 ಮನಿ ಅದಾವ. ಯಾರಿಗೇನ್ ಹೇಳ್ಬೇಕು, ಹೆಂಗ್ ಮಾತಾಡ್ಬೇಕು, ಏನು ತಿಳಿವಲ್, ನಮಗೂ ತಿಳಿವಲ್. ನಿಜ ನಿಜ ರೀ. ಯಾಕಂದ್ರ ಪಾಪ 19, 20, 21 ವರ್ಷದ ಮಕ್ಕಳು ಎಲ್ಲ ಪಾಪ ತಂದೆ ತಾಯಿಗಳ ಕತೆ ಹೇಳ್ರಿ. ಈಗ ಒಳ್ಳೆ ಹುಡುಗರು ಸರ್ ಅವ್ರು, ಬಿಡ್ರಿಪ್ಪ. ಯಾವ್ದಾರ ಮೋಜ್ ಮಸ್ತಿ ಒಳಗ ಅವ್ರು ಸೆಲೆಬ್ರೇಟ್ ಮಾಡ್ಬೇಕು, ಎವ್ರಿ ಇಯರ್ ಮಾಡ್ತಿದ್ರು. ಆಮೇಲೆ ಕುಡಿಲಾರ್ದ ಹುಡುಗರು, ಒಳ್ಳೆ ಹುಡುಗರು, ದುಡ್ಕೊಂಡ್ ತಿನ್ನೋ, ಒಬ್ಬೊಬ್ರಿಗೆ ಒಂದೊಂದ್ ಮಕ್ಳು ಅದಾವ. ಅಷ್ಟು ಕೈ ಬಿಟ್ಟು ಹೋಗ್ಬಿಟ್ರಿ ಈಗ. ನೋಡಿ ಏನ್ ಮಾಡೋದು. ಇವ್ರು ಮಾಡಿದಂತ ತಪ್ಪಿಗೆ ಹೋದ್ರು ಪಾಪ ತಂದೆ ತಾಯಿಗಳು ಅವ್ರನ್ನ ನಂಬ್ಕೊಂಡವ್ರು ಕಷ್ಟ. ಈಗ ಯಾರಿಗೇನ್ ಹೇಳ್ತಾರ, ಈಗ ಎಲ್ಲ ಅನುಭವಿಸೋದಲ್ಲ ಸರ್. ಅದೇ ಇಂಥದ್ದೆಲ್ಲ ನೋಡಿ ಇನ್ನುಳಿದಂತ ಯುವಕರು ಪಾಠ ಕಲಿಬೇಕಷ್ಟೇ. ನಾವು ಅದೇ ಸಾಕಷ್ಟು ಈಗ ನಿಮ್ಮಂಗ ಕರೆದು ಮಾತಾಡ್ಸಿದ್ರು ಸರ, ಅದನ್ನ ಹೇಳಿವಿ. ಆಮೇಲೆ ತಮ್ಮ ಮುಖಾಂತರ ಇನ್ನೊಂದ್ ಏನು ಹೇಳ್ಬಯಸ್ಬೇಕಂತಂದ್ರ, ಈಗ ಯಶ್ ಅವರ ಅಭಿಮಾನಕ್ಕಾಗಿ ಈ ಸಾವು ಸಂಭವಿಸ್ತ ಆ ಬರ್ಡೇ ಸೆಲೆಬ್ರೇಷನ್. ಪಾಪ ಯಶ್ ಅವ್ರು ಎಲ್ಲೇ ಇರ್ಲಿ, ಹೇಗೆ ಇರ್ಲಿ, ಅವ್ರು ಬಂದು ಮನೆಯವ್ರಿಗೆ ಸಾಂತ್ವನ ಹೇಳಿ, ಅವ್ರ ಶಕ್ತಿ ತುಂಬಿ, ಧೈರ್ಯ ತುಂಬಿ, ಅವ್ರ ಆತ್ಮಕ್ಕ ಶಾಂತಿ ಸಿಗುವಂತ ಅವ್ರ ಕಾರ್ಯ ಮಾಡ್ಬೇಕಂತೇಳಿ ಅವ್ರ ಹತ್ರ ಮನವಿ ಮಾಡ್ತೀನಿ ತಮ್ಮ ಮುಖಾಂತರ. ಓಕೆ ಓಕೆ. ಥ್ಯಾಂಕ್ ಯು ವಿಜಯ್ ಕುಮಾರ್ ಅವರೇ, ಪವರ್ ಟಿವಿ ಜೊತೆಗೆ ಮಾತನಾಡಿದ್ದಕ್ಕಾಗಿ.